ಯಪ್ಪ, ಕೇವಲ 450 ರೂಪಾಯಿಗೆ ಸಿಗೋ ಈ ಬ್ಯಾಗಲ್ಲಿ ಎಷ್ಟೊಂದು ಐಟಮ್ ಹಿಡಿಸಿದೆ ಅಂತ ನಿಮ್ಗೆ ಗೊತ್ತಾದರೆ ಪಕ್ಕಾ ಶಾಕ್ ಆಗ್ತೀರಾ. ಹಾಗೆಯೇ ಇದನ್ನು ಪೂರ್ತಿಯಾಗಿ ನಾನು ಯೂಸ್ ಕೂಡ ಮಾಡ್ಕೊಂಡಿಲ್ಲ. ಇದನ್ನು ಲೂಸ್ ಮಾಡಿದ್ರೆ ಇದು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ, ಜಾಸ್ತಿ ಐಟಮ್ ಹಿಡಿಯುತ್ತೆ. ಜೊತೆಗೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ. ಈ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಇನ್ನೂ ಇಷ್ಟು ಜಾಗ ಜಾಸ್ತಿ ಬರುತ್ತೆ, ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ಐಟಮ್ ಹಿಡಿಯುತ್ತೆ. ಸೊ ಇಲ್ಲಿ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ವಾಟರ್ ಬಾಟಲ್ ಇಡೋದಕ್ಕೆ ನೋಡಿ. ಇದನ್ನು ಲೂಸ್ ಮಾಡಿಕೊಂಡ್ರೆ ಇನ್ನೂ ಅಗಲ ಆಗುತ್ತೆ, ಇದು ಜಾಸ್ತಿ ಐಟಮ್ ಹಿಡಿಯುತ್ತೆ. ಅದೇ ರೀತಿಯಾಗಿ ಈ ಕಡೆ ಕೂಡ ಒಂದು ವಾಟರ್ ಬಾಟಲ್ ಇಡೋದಕ್ಕೆ ಜಾಗ ಇದೆ. ಜೊತೆಗೆ ಇದನ್ನು ಕೂಡ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಕೂಡ ಅಗಲ ಆಗುತ್ತೆ, ಇದು ಇನ್ನೂ ಜಾಸ್ತಿ ಐಟಮ್ ಹಿಡಿಯುತ್ತೆ. ನಾನು ನನ್ನ ವರ್ಕಿಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಡು ಬಂದಿದ್ದೀನಿ. ಬಟ್ ಇದರಲ್ಲಿ ಎಷ್ಟು ಐಟಮ್ ಇದೆ ಅಂತ ನಿಮ್ಗೆ ಗೊತ್ತಾದರೆ ಪಕ್ಕಾ ಶಾಕ್ ಆಗ್ತೀರಾ. ಹಾಗೆಯೇ ಒಂದು ವರ್ತಿ ಬೈ ಆಗುತ್ತೆ ಇದು. ನಾನಂತೂ ಬೈ ಮಾಡಿದ ಬ್ಯಾಗ್ನಲ್ಲಿ ಇದು ನನಗೆ ಸಖತ್ ಯೂಸ್ಫುಲ್ ಆಯಿತು. ಸಿಕ್ಕಾಪಟ್ಟೆ ಐಟಮ್ ಹಿಡಿಯುತ್ತೆ. ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಈ ಒಂದು ಬ್ಯಾಗನ್ನು ಕ್ಯಾರಿ ಮಾಡಬಹುದು. ಒಂದು ವಾರಕ್ಕಾಗಷ್ಟು ಬಟ್ಟೆನ ಆರಾಮಾಗಿ ಇದರಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ದೊಡ್ಡದಾಗಿ ಜಾಗ ಇದೆ. ನಿಮಗೆ ಇವಾಗ ಇದ್ರೊಳಗಡೆ ಎಷ್ಟು ಐಟಮ್ ಹಿಡಿಸಿದೆ ಅನ್ನೋದನ್ನು ತೋರಿಸ್ತೀನಿ, ಆವಾಗ ನಿಮಗೇನೆ ಅಂದಾಜು ಗೊತ್ತಾಗುತ್ತೆ. ಸದ್ಯ ನಾನು ಕ್ಯಾಮ್ರಾನ ಇಲ್ಲಿ ಮೌಂಟ್ ಮಾಡ್ತಾ ಇದ್ದೀನಿ. ಬ್ಯಾಗನ್ನು ಡೆಡ್ಡ ಮಲಗಿಸೋಣ. ನೋಡಿ, ಕವರೇ ಆಗ್ತಿಲ್ಲ. ನಾನಿವಾಗ ವೈಡ್ ಆ್ಯಂಗಲನ್ನು ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಮತ್ತೆ ಇಲ್ಲೊಂದು ಎಕ್ಸ್ಟ್ರಾ ಜಾಗ ಇದೆ. ಇಲ್ಲಿ ಮತ್ತೆ ಏನೂ ಹಾಕಿಲ್ಲ ನಾನು, ಖಾಲಿ ಇದೆ. ಇಲ್ಲೂ ಮತ್ತೆ ಎಕ್ಸ್ಟ್ರಾ ಐಟಮ್ಸನ್ನು ಹಿಡಿಸ್ಬೋದು ನೀವು. ಜೊತೆಗೆ ಇಲ್ಲೊಂದು ಜಿಪ್ಪರ್ ಬೇರೆ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ನೋಡಿ ಎಷ್ಟು ದೊಡ್ಡದಾದ ಜಾಗ ಇದೆ. ಇಲ್ಲೂ ಕೂಡ ನಾನು ಏನೂ ಹಾಕಿಲ್ಲ, ಖಾಲಿನೇ ಇದೆ ಇದು ಕೂಡ. ಜೊತೆಗೆ ಇಲ್ಲಿ ಒಂದು ನಿಮಿಷ. ಓಕೆ, ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆಯಾ? ಇದನ್ನು ರಿಮೂವ್ ಮಾಡಿಕೊಂಡ್ರೆ ನೋಡಿ, ಇಲ್ಲೂ ಬೇರೆ ಜಾಗ ಇದೆ. ಅಷ್ಟೇ ಅಲ್ಲ, ಇಲ್ಲೂ ಕೂಡ ಜಾಗ ಇದೆ ನೋಡಿ, ಇಷ್ಟು ದೊಡ್ಡದಾದ ಜಾಗ ಇದೆ. ಸಿಕ್ಕಾಪಟ್ಟೆ ಐಟಮ್ಸನ್ನು ನೀವು ಇದರಲ್ಲಿ ಹಾಕೊಂಡು ಹೋಗ್ಬೋದು. ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗ್ತೀರಾ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಒಂದು ಲಾಂಗ್ ರೈಡ್ ಅಥವಾ ಒಂದು ಲಾಂಗ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಬ್ಯಾಗ್ ಅಂತೂ ಮಸ್ತಾಗಿದೆ. 450 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ 100% ವರ್ತಿ. ಇವಾಗ ನಾನು 1, 2, 3, 4 ಜಿಪ್ಪರನ್ನು ಯೂಸೇ ಮಾಡಿಲ್ಲ. ಜಸ್ಟ್ ಯಮ ಭಾರ ಇದೆ, ಅಷ್ಟೊಂದು ಐಟಮನ್ನು ಇದರಲ್ಲಿ ನಾನು ಫಿಲ್ ಮಾಡಿದ್ದೀನಿ ನೋಡಿ. ಇಲ್ಲಿದೆ ಜಿಪ್ಪರ್. ಸೊ ಇದನ್ನು ಓಪನ್ ಮಾಡ್ತೀನಿ. ಇವಾಗ ಒಂದೊಂದು ಐಟಮನ್ನು ಹೊರಗೆ ತೆಗಿಯೋಣ. ಎಷ್ಟು ಐಟಮ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಓಕೆ, ಇಲ್ಲಿ ಇಡ್ತಾ ಹೋಗ್ತೀನಿ. ಒಂದು ಇದು ಬೇಡ ಬಿಡಿ, ಇದು ನಾನು ಸೇಫ್ಟಿಗೋಸ್ಕರ ಹಾಕಿದ್ದು. ಅಂದರೆ ಮೈಕ್ ಕ್ಯಾರಿ ಮಾಡ್ತಾಯಿದ್ದೆ ನಾನು, ಇದು ಮೈಕು. ಸೊ ಅದಕ್ಕೋಸ್ಕರ ಅದನ್ನು ಸೇಫ್ಟಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ದು. 2 ಐಟಮ್ ಆಯಿತಾ ನೋಡಿ, ಇನ್ನೂ ಇದೆ, ಬರ್ತಾನೆ ಇದೆ. ಬ್ಯಾಗನ್ನೇ ಕೆಳಗಿಟ್ಬಿಡ್ತೀನಿ. ಓಕೆ, ಇಲ್ಲಿಟ್ಟಿದ್ದೀನಿ ಬ್ಯಾಗನ್ನು. ಐಟಮ್ ಇಡ್ತಾ ಹೋಗ್ತೀನಿ ನೋಡಿ. ಇದು ಬೇಡ ಬಿಡಿ, ಇದನ್ನು ಕನ್ಸಿಡರ್ ಮಾಡಲ್ಲ. ಓಕೆ, ಇದೊಂದಿದೆ, ಬರ್ತಾನೆ ಇದೆ ಇನ್ನು ಐಟಮ್ಸು. ನೋಡಿ ಎಷ್ಟಾಯ್ತು ಅಂತ. 1, 2, 3, 4, 5, 6, ಇದೊಂದು 7, ಆಮೇಲೆ ಇದೊಂದು 8, ಆಮೇಲೆ 9. ಇದರಲ್ಲೇ 2 ಐಟಮ್ ಇದೆ, 10, 11 ಆಗುತ್ತೆ. ಓಕೆ, ಇಲ್ಲಿಡ್ತಾ ಇದ್ದೀನಿ. ಆಮೇಲೆ 12, 13, 14, 15, 16. ಜಾಗನೇ ಇಲ್ಲ ಇಲ್ಲಿ. ಓಕೆ, 16, 17, 18, ಇದ್ರ ಜೊತೆಗೆ 3 ವಾಟರ್ ಬಾಟ್ಲು ಇದನ್ನು ಕೂಡ ಹಾಕಿದ್ದೆ. ಹೊರಗಡೆ ನಾನು ವಾಟರ್ ಬಾಟ್ಲ್ ಇಡೋದಕ್ಕೆ ಏನು ಜಾಗ ಇದೆಯೋ ಅಲ್ಲಿ ಇಟ್ಟಿರಲಿಲ್ಲ, ಒಳಗಡೆ ಇಟ್ಟಿದ್ದೆ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸೂರ್ಯನ ಬೆಳಕಿಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಮಾಡಿದ್ರೆ ಒಳ್ಳೇದಲ್ಲ ಅಂತ ಗೊತ್ತಾಯಿತು. ಸೊ ಹೀಗಾಗಿ ನಾನು ಬ್ಯಾಗ್ ಒಳಗಡೆನೇ ಪ್ಯಾಕ್ ಮಾಡಿದ್ದೆ. ಇವಿಷ್ಟು ಐಟಮ್ಗಳನ್ನು 3 ವಾಟರ್ ಬಾಟ್ಲು ಸೇರಿ ಇಲ್ಲೇ ಇದೆ ಬ್ಯಾಗು. ಇದ್ರೊಳಗಡೆನೇ ಪ್ಯಾಕ್ ಮಾಡಿದ್ದು, ಅಷ್ಟು ದೊಡ್ಡದಾಗಿ ಜಾಗ ಇದೆ ಇದರಲ್ಲಿ. ಇನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೇ ಒಂದು ನಿಮಿಷ ವಾಟರ್ ಬಾಟ್ಲನ್ನು ಪಕ್ಕದಲ್ಲಿ ಇಟ್ಬಿಡ್ತೀನಿ. ಇಲ್ಲೊಂದು ಜಾಗ ಇದೆ ಅಂತ ಹೇಳಿದ್ದಲ್ಲ ಇಲ್ಲಿ. ಸೊ ಅದೆಷ್ಟು ದೊಡ್ಡದಾಗಿ ಜಾಗ ಇದೆ, ಎಷ್ಟು ಎಕ್ಸ್ಟ್ರಾ ಜಾಗ ಆಗುತ್ತಪ್ಪ, ಅದೇ ನಿಮ್ಗೆ ಗೊತ್ತಾಗಬೇಕಲ್ವ. ಸೊ ಅದನ್ನು ಕೂಡ ತೋರಿಸೋಣ.
ಎಷ್ಟು ಹಬ್ಬ ಅಂದರೆ ಎಷ್ಟು ಜಾಗ ಸಿಗ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ಎಷ್ಟು ಜಾಗ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ವೇಟ್ ಮಾಡಿ. ಓಕೆ, ಇವಾಗ ಅಲ್ಲ ಇಲ್ಲಿದೆ ನೋಡಿ ಜಿಪ್ಪರು. ನೋಡಿ ನೋಡಿ ಇಷ್ಟು ಜಾಗ ಜಾಸ್ತಿ ಸಿಗುತ್ತೆ. ಇದನ್ನು ವೈಡ್ ಆ್ಯಂಗಲ್ ಹಾಕಿರೋದು, ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡಿ ಗೊತ್ತಾಗುತ್ತೆ. 1x ಇಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಜಾಗ ಎಕ್ಸ್ಟ್ರಾ ಸಿಗ್ತಾಯಿದೆ. ಮತ್ತು ಇದರ ಅಗಲ ನೋಡಿ ಎಷ್ಟಿದೆ, ಸ್ಕ್ರೀನೇ ಕವರ್ ಆಗ್ತದೆ. ಇಷ್ಟು ಅಗಲ ಆಗುತ್ತೆ. ಇನ್ನು ಟಾಪಲ್ಲಿ ಒಂದು ಸ್ವಲ್ಪ ಟಾಪಲ್ಲಿ ತೋರಿಸ್ತೀನಿ ಕ್ಯಾಮ್ರಾನ. ಓಕೆ, ಇವಾಗ ನೋಡಿ ಇಷ್ಟು ಜಾಗ ಆಗುತ್ತೆ ನೋಡಿ, ಇಷ್ಟು ಅಗಲ ಆಗುತ್ತೆ. ಇದು ಲೂಸ್ ಮಾಡ್ದಂಗೂ ಇನ್ನೂ ಕೂಡ ಜಾಗ ಆಗ್ತಾ ಹೋಗುತ್ತೆ. ಇಷ್ಟು ಆಗುತ್ತೆ ಜಾಗ. ಕ್ರೇಜಿ ಅಲ್ವಾ ನೋಡಿ. ಹಾಗಂತ ಕ್ವಾಲಿಟಿ ಏನು ಲೋ ಕ್ವಾಲಿಟಿ ಇಲ್ಲ, ಹೈ ಕ್ವಾಲಿಟಿ ಮಟೀರಿಯಲನ್ನೇ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆಯೇ ಒಳಗಡೆ ಕೂಡ ಅಷ್ಟೇ ನೋಡಿ, ಡಬಲ್ ಲೇಯರ್ ಇದೆ, ವಾಟರ್ ಪ್ರೂಫ್ ಲೇಯರನ್ನು ಕೂಡ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಾಗಿ. ಹಾಗೆಯೇ ಇದು ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ನಾನು ತುಂಬ ದಿನದಿಂದ ಸಿಕ್ಕಾಪಟ್ಟೆ ಇಷ್ಟೇ ಭಾರವನ್ನು ಹೊತ್ಕೊಂಡು ಬರ್ತಾಯಿದ್ದೀನಿ, ಬಟ್ ಸ್ಟಿಲ್ ಏನೂ ಕೂಡ ಆಗಿಲ್ಲ. ಒಂದು ಸಣ್ಣದಾಗಿ ಪ್ರಾಬ್ಲಮ್ ಕೂಡ ಆಗಿಲ್ಲ. ಜೊತೆಗೆ ಜಿಪ್ಪರ್ ಕೂಡ ಕ್ರೇಜಿ ಆಗಿದ್ದಾವೆ. ಸಿಕ್ಕಾಪಟ್ಟೆ ಜಿಪ್ಪರ್ಸ್ ಇದ್ದಾವೆ. ಮತ್ತು ಇಲ್ಲೂ ಕೂಡ ನೀವು ಎಕ್ಸ್ಟ್ರಾ ಐಟಮ್ಸನ್ನು ಕ್ಯಾರಿ ಮಾಡ್ಬೋದು. ಇದು ಇಷ್ಟೇ ಜಾಗ ಅಂತ ಅನಿಸುತ್ತೆ ಕೆಲವರಿಗೆ, ಬಟ್ ಸ್ವಲ್ಪ ಹ್ಯಾಂಡನ್ನು ಕೆಳಗಡೆ ಡೌನ್ ಪುಷ್ ಮಾಡಿದರೆ ಇನ್ನೂ ಕೂಡ ಮತ್ತು ನೋಡಿ ಇಷ್ಟು ಜಾಗ ಇದೆ. ಕ್ರೇಜಿ ನಿಜಕ್ಕೂ, ಇಲ್ಲೂ ಜಾಗ ಇದೆ. ಸೊ ಬೆಸ್ಟ್ ಟ್ರಾವೆಲ್ ಫ್ರೆಂಡ್ಲಿ ಬ್ಯಾಗನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದಂತೂ ಸಖತ್ತಾಗಿದೆ. ವೀಡಿಯೋದಲ್ಲೇ ಕವರ್ ಆಗ್ತಾಯಿಲ್ಲ, ವೈಡ್ ಆ್ಯಂಗಲ್ ಹಾಕಿದ್ರೆ ಮಾತ್ರ ಕವರ್ ಆಗ್ತದೆ. ಅಷ್ಟು ದೊಡ್ಡದಾಗಿದೆ ಬ್ಯಾಗು. ನಿಜಕ್ಕೂ ಕ್ರೇಜಿ ಸೂಪರ್ವಾಗಿರೋ ಬ್ಯಾಗ್ ಅಂತೂ. ಸೂಪರ್ವಾಗಿರೋ ಬ್ಯಾಗನ್ನು ಒಂದು ಬಜೆಟ್ ರೇಂಜಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಬ್ಯಾಗನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆಯೇ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಜಿಪ್ಪರನ್ನು ಹಾಕಿ ಇದನ್ನು ಹೀಗೆ ಒಳಗಡೆ ಮಾಡಿ ಜಿಪ್ಪರ್ ಹಾಕಿಬಿಟ್ರೆ ಆಯಿತು. ಈ ರೀತಿ ಆವಾಗ ಸ್ವಲ್ಪ ಚಿಕ್ಕದಾಗುತ್ತೆ. ಒಟ್ಟಾರೆಯಾಗಿ ಬ್ಯಾಗ್ ಕ್ವಾಲಿಟಿ ಆಗಿರಬಹುದು ಅಥವಾ ಇದರಲ್ಲಿ ಸ್ಪೇಸ್ ಆಗಿರಬಹುದು, ಜಿಪ್ಪರ್ ಆಗಿರಬಹುದು, ಎಲ್ಲ ಕೂಡ ಮಸ್ತಾಗಿದೆ. ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ಟ್ರಾವೆಲ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಬ್ಯಾಗ್. ಹಾಗೆಯೇ ಡೈಲಿ ಸ್ಕೂಲ್ ಬ್ಯಾಗ್ ಆಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಯಾಕೆಂತಂದರೆ ಈಗಿನ ಸ್ಕೂಲ್ ಮಕ್ಕಳಿಗೆ ಎಷ್ಟೆಲ್ಲ ಹೊರ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸಿಕ್ಕಾಪಟ್ಟೆ ಪಟ್ಟಿ, ಪುಸ್ತಕ, ಪೆನ್ನು ಅಂತ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಯೂಸ್ ಆಗಬಹುದು ಮಲ್ಟಿಪರ್ಪಸ್ ರೀತಿಯಲ್ಲಿ. ಸೊ ಬೈ ಮಾಡೋದಿದ್ರೆ ಬೈ ಮಾಡಿ. 450 ರೂಪಾಯಿಗೆ ಇವಾಗ ನಡೀತಾ ಇರುವಂಥ ಒಂದು ಆಫರಲ್ಲಿ ಸಿಗ್ತಾಯಿದೆ, ಅದು ಕೂಡ ಮೀಶೋನಲ್ಲಿ. ಸೊ ಮಿಸ್ ಮಾಡಿದೆ ಬೈ ಮಾಡಿ. ಇದರ 4 ರಿಂದ 5 ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಿಂಕ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಬೈ ಮಾಡಬಹುದು. ಯೂಟ್ಯೂಬಲ್ಲಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಬೈ ಮಾಡಿ. ಅದೇನೇ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಇದರ ಲಿಂಕ್ ಬಯೋನಲ್ಲಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ ಪ್ರಾಡಕ್ಟ್ ಲಿಂಕ್ ಅಂತ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಈ ಬ್ಯಾಗನ್ನು ಸರ್ಚ್ ಮಾಡಿ ಅಲ್ಲಿಂದ ಬೈ ಮಾಡ್ಕೊಳ್ಬೋದು. ಸೊ ಪ್ರಾಡಕ್ಟ್ ಅಂತೂ ಮಸ್ತಾಗಿದೆ, ಮಿಸ್ ಮಾಡಿದೆ ಬೈ ಮಾಡಿ. ನಾನಂತೂ ಸಜೆಸ್ಟ್ ಮಾಡ್ತೀನಿ, ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇಷ್ಟೆಲ್ಲ ಐಟಮನ್ನು ಕ್ಯಾರಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಸಾಕಾಗದೇ ಇರುತ್ತಾ? ನೀವೇನೇ ಯೋಚನೆ ಮಾಡಿ ನೋಡಿ. ಪ್ರಾಡಕ್ಟ್ ಅಂತೂ ಮಸ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆದರೆ ಮಿಸ್ ಮಾಡಿದೆ ಬೈ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.